ಬಸವರಾಜ ಜಾಧವ್ ನನ್ನ ಗರಡಿ ಮನೆಯಲ್ಲಿ ತಯಾರಾದಂಥ ಒಂದು ಪಟು ದಾವು ಪೇಚುಗಳನ್ನು ಅರ್ಥವ ಯುವಕ ಇದು ಶಾಂತಿಯಿಂದ ಕ್ರಾಂತಿಗೆ ಹೋಗಬೇಕು ಅಂತೇಳಿ ಸಜ್ಜನ್ನ ಯುವಕರ ಪಡೆಯನ್ನು ಕಟ್ಟಿಕೊಂಡಿದ್ದಾನೆ. ನಾನು ಅವನಿಗೆ ಇನ್ನೊಮ್ಮೆ ಹೇಳ್ತೇನೆ, ನೋವು 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 ಬರ್ತದೆ. ಹೇಗೆ ದಿನಕ್ಕೆ ಒಂದು ಬೆಳಕು ಕತ್ತಲು ಇರ್ತದೆ, ಅದೇ ರೀತಿಯಲ್ಲಿ ನಮಗೆ ಬೆಳಕು ಬರುವ ರೀತಿಯಲ್ಲಿ ನಮ್ಮ ಶಾಂತಿಯುತ ಹೋರಾಟಗಳು ಆಗಬೇಕು ಅಂದಾಗ, ಇಲ್ಲ ಶಾಂತಿಯೊಂದಿಗೆ ಸುಭಾಷ್ ಚಂದ್ರ ಬೋಸ್ ಬರಬೇಕು, ಮಹಾತ್ಮ ಗಾಂಧಿ ಒಂದೇ ಅಲ್ಲ ಅಂಥೇಳಿ ಆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾರೆ. ಅವರ ಆ ಒಳಗಿನ ಕಿಚ್ಚನ್ನು ಗೌರವಾನ್ವಿತ ರಾಜ್ಯಪಾಲರು ತಿಳ್ಕೊಂಡು ರಕ್ತದಲ್ಲಿ ಬರೆದು ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಏನು ಭ್ರಷ್ಟಾಚಾರ ನಿರ್ಮೂಲನೆ ಇರ್ಬೋದು ಮತ್ತು ಅನೇಕ ಸಂಘಟನೆಗಳನ್ನು ಮಾಡಿ ಯುವಕರ ಪಡೆ ಇದೆ, ಗೌರವಾನ್ವಿತರು ತಿಳಿದುಕೊಂಡು ಅರ್ಥಕೊಂಡು ಕೂಡಲೇ ಇದಕ್ಕೆ ಅಂತ್ಯವನ್ನು ಮುಕ್ತಾಯವನ್ನು ಹಾಡ್ತಾ ಇದ್ದರೆ ಇಲ್ಲಿ ಶಾಂತಿ ಕ್ರಾಂತಿಯಾಗಿ ಬದಲಾವಣೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಬಸ್ತದೆ. ಇವತ್ತು ಇನ್ಕ್ಲಾಬ್ ಜಿಂದಾಬಾದ್ ರಕ್ತವನ್ನು ಬಿಟ್ಟೆವು, ಆದರೆ ಮಹಾನಗರ ಪಾಲಿಕೆ ಮಾತ್ರ ಬಿಡುವುದಿಲ್ಲ. ಯಾಕಂತಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಇರ್ಬೋದು, ಗೆಳೆಯರ ಬಳಗ ಇರ್ಬೋದು, ಇವತ್ತು ರಕ್ತದ ಮುಖಾಂತರ ರಕ್ತ ಕ್ರಾಂತಿಯನ್ನು ಮುಂದಿನ ದಿನದಾಗ ಮಾಡ್ತೇವೆ ಅಂತನ್ನುವಂಥ ಒಂದೇ ನಿಟ್ಟಿನಲ್ಲಿ ನಾವು ರಕ್ತ ಪತ್ರವನ್ನು ಶ್ರೀ ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೇವೆ. ದಯವಿಟ್ಟು ಈ ಮುಂದಿನ ದಿನದ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ಅಂಕಿತವನ್ನು ಹಾಕಬೇಕು. ಇಲ್ಲ ಅಂದ್ರೆ ಧಾರವಾಡ ರಕ್ತ ಕ್ರಾಂತಿ ಮುಂದಿನ ದಿನದಾಗ ರಕ್ತ ಕ್ರಾಂತಿ ಆಗ್ತೈತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಹೋರಾಟ ಮಾಡುತ್ತಿರುವ ನಮ್ಮ ಎಲ್ಲ ಹೋರಾಟಗಾರರಿಗೆ ಮೊದಲು ನಾನು ಅವರ ಪರವಾಗಿ ಗಟ್ಟಿಯಾಗಿ ಧಾರವಾಡ ಜನತೆ ಎಲ್ಲರೂ ಅವ್ರ ಹಿಂದದಾರ ಅಂತ ಹೇಳ್ತೀನಿ. ಗೌರವಾನ್ವಿತ ರಾಜ್ಯಪಾಲರು ಇಂಥ ಒಂದು ಹೋರಾಟ ಇಲ್ಲಿವರೆಗೆ ಬರುವವರೆಗೆ ದಯಮಾಡಿ ಕಾಯಬಾರ್ದು. ಅವರಿಗೆ ಸಾಕಷ್ಟು ಅಧಿಕಾರ ಐತಿ. ಅದು ಬಂದಂಥ ಪತ್ರವನ್ನು ಕಡತವನ್ನು ಅವರು ಅದನ್ನು ಸರಿಯಾಗಿ ವಾಪಸ್ ಸರ್ಕಾರಕ್ಕೆ ಕಳಿಸಿದರೆ ನಮ್ಮ ಶಾಶ್ವತವಾದ ಪರಿಹಾರ ಮುಗ್ದಂಗೆ ಆಕೈತಿ. ಆ ದಯಮಾಡಿ ಗೌರವಾನ್ವಿತ ರಾಜ್ಯಪಾಲರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಧಾರವಾಡ ನಗರ ಪಾಲಿಕಾ ಮಹಾನಗರ ಪಾಲಿಕಾ ಅನ್ನುವುದನ್ನು ಮರೆತು ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಂತೇಳಿ ಇನ್ನೊಮ್ಮೆ ಪುನರುಚ್ಚರಿಸಿ ಅವರಿಗೆ ತಿಳುವಳಿಕೆ BJPಯವರು ಹೇಳಬೇಕು, ಕಾಂಗ್ರೆಸ್ಸವರು ಹೇಳಬೇಕು. ಇದು ಪಕ್ಷಾತೀತ ಹೋರಾಟ. BD ಹಿರೇಮಠ ಹಾಗೂ ಸಂಘಟಕರಿಂದ ಒಂದು ಒಳ್ಳೆಯ ಬೆಳವಣಿಗೆ ಇದು. ದಯಮಾಡಿ ಅರಿತುಕೊಳ್ಳಬೇಕು, ರಾಜಕೀಯ ಪಕ್ಷಗಳು ಅರಿತುಕೊಳ್ಳಬೇಕು. ರಾಜ್ಯಪಾಲರು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಈ ಪತ್ರಕ್ಕೆ ಸಹಿ ಹಾಕಬೇಕೆಂದು ನಮ್ಮ ಧಾರವಾಡ ಧ್ವನಿಯಿಂದ ನಾವು ಆಗ್ರಹಪಡಿಸುತ್ತೇವೆ. ಇವತ್ತು ಈ ನಮ್ಮ ಧಾರವಾಡ ಪ್ರತ್ಯೇಕ ಮಹಾನಗರ ಹೋರಾಟ ಸಮಿತಿ ವತಿಯಿಂದ ಇವತ್ತ ಎಲ್ಲ ನಮ್ಮ ಯುವಕರು ಕೂಡಿಕೊಂಡು ಇಲ್ಲಿ ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಆಗಲೇಬೇಕು, ಧಾರವಾಡ ಜನರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಎಂಬ ಈ ಘೋಷವಾಕ್ಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಯುವಕರು ಕೂಡಿಕೊಂಡು ಇವತ್ತ ಈ ರಕ್ತದಲ್ಲಿ ಈ ಬ್ಯಾನರನ್ನು ಬರೆದಿದ್ದಾರೆ. ಇವತ್ತ ಕೂಡಲೇ ಮಾನ್ಯ ರಾಜ್ಯಪಾಲರಾದಂಥ ಏನು ಈ ರಾಜ್ಯ ಸರ್ಕಾರದವರನ್ನು ಈ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕು ಅಂತೇನು ಅವರ ಕಡತವನ್ನು ಕಳಿಸಿದ್ದಾರೆ. ಅದಕ್ಕೆ ತ್ವರಿತಗತಿಯಲ್ಲಿ ಅದನ್ನು ಸಹಿ ಮಾಡಿ ವಾಪಸ್ ಸರ್ಕಾರಕ್ಕೆ ಕಳಿಸಬೇಕು. ಇಲ್ಲದವಾದಲ್ಲಿ ಈ ನಮ್ಮ ಈ ನೇತೃತ್ವ ವಹಿಸಿದಂಥ BD ಹಿರೇಮಠ ಅಜ್ಜನವರ ನೇತೃತ್ವದಲ್ಲಿ 29ನೇ ತಾರೀಕಿಗೆ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. 30ನೇ ತಾರೀಕಿಗೆ ಸಂಪೂರ್ಣ ಧಾರವಾಡವನ್ನು ಬಂದ್ ಮಾಡ್ತಾ ಇದ್ದೇವೆ. ಹಾಗೂ ಈ 30ನೇ ತಾರೀಕು ಆದಮ್ಯಾಗ ನಂತರ ಅದಕ್ಕೂ ಅವ್ರಿಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಪ್ರತಿದಿನ ಒಂದು ದಿನ ಒಂದೊಂದು ಸರ್ಕಾರಿ ಕಚೇರಿಯನ್ನು ನಾವು ಬಂದ್ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗಲೇ ಎಚ್ಚೆತ್ತುಕೊಂಡು ರಾಜ್ಯಪಾಲರು ಅದಕ್ಕೆ ಸಹಿ ಮುಖಾಂತರ ಇವತ್ತ ಈ ಹೋರಾಟವನ್ನು ನಿಲ್ಲಿಸಬೇಕು ಅಂತೇಳಿ ಕೇಳ್ತಾ ಇದ್ದಾವೆ. ಇಲ್ಲ ಅಂತಂದ್ರೆ ಮುಂದಿನ ಪ್ರಮಾಣದಲ್ಲಿ ಧಾರವಾಡ ಜನತೆ ದೊಡ್ಡ ಉಗ್ರ ಪ್ರಮಾಣ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾರೆ. ಧನ್ಯವಾದಗಳು. ಈಶ್ವರ್ ಶಿವಳ್ಳಿ.